ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಹಾಗೆ ನೀವು ಕಳುಹಿಸಿರುವಂತ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಮಕೃಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದ್ದುದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು, ತ್ರಯೋದಶಿ ತಿಥಿ, ಪೂರ್ವಾಷಾಢ ನಕ್ಷತ್ರ. ಈ ದಿವಸ ಗುರುವಾರವಾಗಿದೆ. ಸಾಮಾನ್ಯವಾಗಿ ಗುರುವಿನ ಮಂದಿರಗಳಿಗೆ ಹೋಗಿ ಗುರು ಸೇವೆಯನ್ನು ಮಾಡಿ ಗುರುವಿನ ಒಂದು ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು ನಾವು ಪ್ರತಿ ಗುರುವಾರ ಮಾಡ್ತೀವಿ. ಗುರು ಸಿಗುವುದು ಬಹಳ ಕಷ್ಟ. ಸಿಕ್ಕ ಮೇಲೆ ಮತ್ತೆ ತಿರುಗಿ ನೋಡಬೇಕಾಗಿಲ್ಲ. ನಮ್ಮ ಬದುಕು ಹೇಗಾಗುತ್ತೋ ಏನೋ ಅನ್ನೋ ಆತಂಕ ಇರೋದಿಲ್ಲ. ಆದರೆ ಅಂತಹ ಗುರು ಸಿಗಬೇಕು. ಅದಕ್ಕಾಗಿ ನಾವು ಗುರು ಸ್ಮರಣೆ, ಗುರು ಪ್ರಾರ್ಥನೆಗಳನ್ನು ಮಾಡ್ತಾ ಇರಬೇಕು, ಹುಡುಕ್ತಾ ಇರಬೇಕು. ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ಪೂರ್ವಜನ್ಮದ ಫಲ ಅತ್ಯುತ್ಕಟೈಹಿ ಪುಣ್ಯೈಹಿ ಅಂತ ಹೇಳುತ್ತಲ್ಲ, ಅತ್ಯುತ್ಕಟವಾದ ಪುಣ್ಯ ಫಲದಿಂದ ಅಂತಹ ಗುರು ಒಬ್ಬ ಸಿಕ್ಬಿಟ್ರೆ ಅಲ್ಲಿಗೆ ಜೀವನ ಸಾರ್ಥಕವಾಗಿಬಿಡುತ್ತೆ. ಅದು ಕಷ್ಟ ಹುಡುಕೋದು ಮತ್ತು ಸಿಗೋದು ಕಷ್ಟ. ಅದಕ್ಕಾಗಿ ನಾವು ತಪಸ್ಸನ್ನೇ ಮಾಡಬೇಕು. ಅಂದರೆ ಮನಸ್ಸಿನಲ್ಲಿ ತುಡಿತಾ ಇದ್ದರೆ ಅದು ಹೇಗೋ ಕನೆಕ್ಟ್ ಆಗಿಬಿಡುತ್ತೆ. ಆಮೇಲೆ ಗುರು ಪ್ರತಿಯೊಬ್ಬರನ್ನು ನೋಡಿ, ಕುವೆಂಪು ಅವರು ಹೇಳ್ತಾರಲ್ಲ, ಕುವೆಂಪು ಅವರು ರಾಮಕೃಷ್ಣ ಪರಮಹಂಸರನ್ನು ಗಮನಿಸಿ, ಅವರು ಹೇಗೆ ಅಂತಂದರೆ, ಒಬ್ಬ ಶಿಲ್ಪಿ ಒಂದು ಶಿಲೆಯನ್ನು ನೋಡ್ತಾನೆ, ಒಂದು ಕಲ್ಲನ್ನು ನೋಡಿ ಅದು ಮೂರ್ತಿ ಆಗಲಿಕ್ಕೆ ಯೋಗ್ಯವಾಗಿದೆಯಾ ಅಂತ ಗಮನಿಸಿ, ಮತ್ತು ಅದು ಎಷ್ಟರ ಮಟ್ಟಿಗಿನ ಉಳಿಪೆಟ್ಟನ್ನು ತಿನ್ನಬಹುದು, ಅದಕ್ಕೆ ಎಷ್ಟರ ಬಲವಾದ ಎಷ್ಟು ಬಲದ ಪೆಟ್ಟನ್ನು ಕೊಡಬೇಕು, ಇದನ್ನೆಲ್ಲ ಪರೀಕ್ಷೆ ಮಾಡ್ತಾನೆ. ಮತ್ತು ಅದು ಮೂರ್ತಿಯಾಗುತ್ತಾ, ಮೆಟ್ಟಿಲಾಗುತ್ತಾ, ಕಂಬವಾಗುತ್ತಾ, ಇನ್ನೇನು ಆಗಬಹುದದು, ಹೀಗೆಲ್ಲ ಪರೀಕ್ಷೆ ಮಾಡಿಕೊಂಡು ಆಯ್ಕೆ ಮಾಡಿಕೊಳ್ತಾನೆ. ಆ ರೀತಿಯಲ್ಲಿ ಒಬ್ಬ ನಿಜವಾದ ಗುರು ಕೂಡ ಹಾಗೆ. ಅನೇಕರಿರ್ತಾರೆ, ಎಲ್ಲರಿಗೂ ಒಂದೇ ಥರನ ಅಂತಂದರೆ ಹಾಗಲ್ಲ, ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಉಪದೇಶ ಮಾಡ್ತಾರೆ. ಹಾಗೆ ರಾಮಕೃಷ್ಣರು ಕೂಡ ತುಂಬ ಪುಟವಿಟ್ಟ ಚಿನ್ನವಿದ್ದಾಗಿದ್ದಾನೆ ಅಂತಂದರೆ ಅವನನ್ನು ಬೇರೆ ರೀತಿಯ ಉಪದೇಶ ಮಾಡ್ತಾಯಿದ್ರು. ಅವನಿಗೆ ಬೇಕಾದಂಥ ತಿಳಿವು ಬೇರೆ ರೀತಿಯಲ್ಲಿ ಕೊಡ್ತಾಯಿದ್ರು. ಸ್ವಲ್ಪ ಮಟ್ಟಿಗೆ ಪಾಪ ಸಾಮಾನ್ಯವಾಗಿದ್ದಾನೆ ಅಂತಂದರೆ ಅವನಿಗೆ ಬೇರೆ ಒಂದು ಕಥೆಯ ರೂಪದಲ್ಲಿ ಅವನಿಗೆ ದಾರಿಯನ್ನು ತೋರಿಸ್ತಾಯಿದ್ರು. ಹಾಗೆ ಒಬ್ಬ ನಿಜವಾದ ಗುರು ಸಿಕ್ಬಿಟ್ರೆ ನಾವು ಹೇಗಿದ್ದರೂ ನಡೆಯುತ್ತೆ, ನಮಗೊಂದು ದಾರಿ ಅಂತೂ ಸಿಗುತ್ತೆ. ಅದಕ್ಕಾಗಿ ನಾವು ಗುರು ಪ್ರಾರ್ಥನೆಯನ್ನು ಮಾಡಬೇಕು, ಅಂಥದ್ದೊಂದು ಸಾಧ್ಯತೆ ಉಂಟಾಗಲಿ ಅಂತ. ಈ ದಿವಸ ಮತ್ತು ಅಂಗಾರಕ ಜಯಂತಿ ಬೇರೆ. ಅಂಗಾರಕ ಜಾತಕಗಳಲ್ಲಿ ಅವನಿಗೆ ಏನಪ್ಪ ಎಷ್ಟೆಲ್ಲ ಶಕ್ತಿ ಇದೆ ಅಂತಂದರೆ ಅಷ್ಟು ಭಯವನ್ನು ಹುಟ್ಟಿಸ್ಬಿಟ್ಟಿದ್ದಾನೆ ಅವನು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಂಗಾರಕ ಅಂದರೆ ಒಂದು ವಿಶೇಷ ಸ್ಥಾನ ಇದೆ. ಕುಜ, ಅಂಗಾರಕ ಎರಡೂ ಒಂದೇ. ಆ ಕುಜನಿಗೆ ಒಂದು ಪುಣ್ಯಾತ್ಮನ ಜಯಂತಿ ಈ ದಿವಸ. ಅವನು ಸತ್ವಂ ಭೂಫಲಿತಂ ಸಹೋದರ ಗುಣಂ, ಸತ್ವಂ ಭೂಫಲಿತಂ ಸಹೋದರ ಗುಣಂ ಕ್ರೌರ್ಯಂ ರಣಂ ಸಾಹಸಂ ಅಂತ ಪಟ್ಟಿ ಕೊಡುತ್ತೆ. ಸತ್ವ ಸ್ಟಫ್ನೆಸ್. ಇನ್ನು ಮಂತ್ರೇಶ್ವರರು ಅದನ್ನೇ ಹೇಳ್ತಾರೆ. ಅಲ್ಲಿ ಸತ್ವತೆಯನ್ನು ಮತ್ತು ಅಂದರೆ ಬಲವನ್ನು, ಸ್ಟಫ್ನೆಸ್ಸನ್ನು ಮತ್ತು ಸಹೋದರ ಬಾಂಧವ್ಯವನ್ನು ವೃದ್ಧಿಸ್ತಕ್ಕಂಥದ್ದು ಅಥವಾ ಹಾಳುಗಡಬತಕ್ಕಂಥದ್ದು ಎರಡೂ ಅವನಿಂದಲೇ ಆಗಿರುತ್ತೆ. ಮತ್ತು ಕ್ರೂರತೆ, ಉಗ್ರತೆ ಬರತಕ್ಕಂಥದ್ದು. ಈ ಕುಜ ಸ್ವಲ್ಪ ದುಸ್ಥಾನದಲ್ಲಿದ್ದು ದ್ವಿತೀಯದಲ್ಲಿದ್ದರೆ ಸ್ವಲ್ಪ ಒರಟುತನ, ಕ್ರೂರತನ, ಕೋಪ ಅಂತೀವಲ್ಲ, ಅದಕ್ಕೆ ಬಲಿಯಾಗಿ ಬಿಡ್ತಕ್ಕಂಥದ್ದು. ಬಲಿ ಮಾಡಿಬಿಡ್ತಾನೆ ನಮ್ಮನ್ನು. ದರ ಎಳ್ಕೊಂಡು ಹೋಗಿ ಒಂದು ಆಡನ್ನು ಬಲಿ ಕೊಡ್ತಾರಲ್ಲ, ಆ ಥರ ನಮ್ಮನ್ನು ಅಂಥದಕ್ಕೆ ಸಿಗಾಕಿಸ್ಬಿಡ್ತಾನೆ. ಹೀಗಾಗಿ ಮತ್ತು ಅವನು ಒಳ್ಳೆಯ ಫಲವನ್ನು ಕೊಡ್ತಾನೆ.
ಅವನು ಏನು ಭೂಮಿಯ ವ್ಯವಹಾರದಲ್ಲಿ ನಾವು ಬೆಳಿಬೇಕು, ಭೂಲಾಭವಾಗಬೇಕು ಅಂತಂದರೆ ಅವನ ಬಲ ಇರಬೇಕು ಅಂತ ಹೇಳುತ್ತೆ. ಹೀಗಾಗಿ ಅನೇಕ ಸ್ತರಗಳಲ್ಲಿ ಅವನ ಒಂದು ಪ್ರಭಾವವನ್ನು ನಾವು ಕಾಣ್ತೀವಿ. ಹೊಸದಾಗಿ ನಮಗೆ ಧೈರ್ಯ, ಶೌರ್ಯ, ಸಾಹಸ ಬೇಕಾಗುತ್ತೆ ಬದುಕಿಗೆ. ಇದೆಲ್ಲ ತುಂಬಿಕೊಡ್ತಕ್ಕಂಥವನೇ ಅವನು. ಶೌರ್ಯ ಮತ್ತು ಧೈರ್ಯ, ಉತ್ಸಾಹ ಶಕ್ತಿ ತುಂಬತಕ್ಕಂಥವನು ಕುಜ. ಇವುಗಳೆಲ್ಲ ಕುಜನಿಂದಲೇ ಬರತಕ್ಕಂಥದ್ದು ನಮಗೆ. ಮತ್ತು ಜ್ಞಾತೀಂಧರ ಸೂನು ಅಂತ ಮಂತ್ರೇಶ್ವರರು ಹೇಳ್ತಾರೆ. ತಂದೆಯ ಬಂಧುಗಳ ಜೊತೆಗಿನ ಒಂದು ಬಾಂಧವ್ಯ ಚೆನ್ನಾಗಿರಬೇಕು ಅಂತಂದರೆ ಕುಜನ ಒಂದು ಬಲಿಷ್ಠತೆ ಬೇಕಾಗುತ್ತೆ, ಕುಜನ ಒಂದು ಅನುಗ್ರಹ ಬೇಕಾಗುತ್ತೆ. ಹೀಗೆ ಒಂದಲ್ಲ ಎರಡಲ್ಲ, ಅವನಿಗೆ ಸಾಕಷ್ಟು ಅಂಶಗಳಿದ್ದಾವೆ. ಜಾತಕದಲ್ಲಿ ಪರಿಶೀಲಿಸ್ಕೊಳ್ಬೇಕು. ಯಾವ ಕುಜ ಎಲ್ಲಿದ್ದಾನೆ, ಯಾವ ಸ್ಥಳದಲ್ಲಿದ್ದಾನೆ, ಇದನ್ನೆಲ್ಲ ಸೂಕ್ಷ್ಮ ಗಮನಿಸ್ಕೊಂಡು ಅವನ ಬಲ ಏನು ಅದು ನೋಡಿಕೊಂಡು ಅವನ ಆರಾಧನೆ ಮಾಡ್ತಕ್ಕಂಥದ್ದು. ಈ ದಿವಸ ಅವನ ಅಂಗಾರಕ ಜಯಂತಿ ಅಂತ. ಹೀಗಾಗಿ ಕುಜನಿಗೆ ಒಂದು ವಿಶೇಷವಾಗಿ ಕುಜನಿಗೆ ಹೇಳಿರ್ತಕ್ಕಂಥದ್ದು ಇದೆಯಲ್ಲ, ಒಂದು ರಕ್ತವಸ್ತ್ರವನ್ನು ಅಥವಾ ಹವಳವನ್ನು ಅಥವಾ ಅವನಿಗೆ ಸೂಚಿಸಿರ್ತಕ್ಕಂಥ ಧಾನ್ಯ, ತೊಗರಿ, ಬೆಲ್ಲ ಇವುಗಳನ್ನು ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿ ಒಂದು ಅನುಗ್ರಹವನ್ನು ಪಡಿತಕ್ಕಂಥದ್ದು. ಸುಬ್ರಹ್ಮಣ್ಯನ ಅನುಗ್ರಹ ಆದರೆ ಕುಜನ ಅನುಗ್ರಹ ತಾನಾಗೇ ಆಗುತ್ತೆ ಅಂತ ಕುಜನ ಪರವಾಗಿ ನಾವು ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದಿದೆ. ಹೀಗಾಗಿ ಆ ಸನ್ನಿಧಾನಕ್ಕೆ ಈ ದಿವಸ ಹೋಗಿ ಒಂದು ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು. ಅಥವಾ ಅಂಗಾರಕ ಅಷ್ಟೋತ್ತರ ಇದೆಯಲ್ಲ, ಅದನ್ನು ಹೇಳ್ಕೊಂಡ್ರೂ ಆಗುತ್ತೆ, ಅಂಗಾರಕ ಮಂತ್ರಗಳನ್ನು ಹೇಳ್ಕೊಂಡ್ರೂ ಆಗುತ್ತೆ. ಇವುಗಳಿಂದ ಯಾವುದಾದ್ರೂ ಸರಿ, ಅದನ್ನು ಮಾಡೋದರಿಂದ ಆ ದೋಷ, ಆ ಕ್ರೌರ್ಯತೆ, ಉಗ್ರತೆ, ರಣ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತೆ, ಒಂದು ಶಾಂತ ಭಾವನೆ ಏರ್ಪಾಡಾಗುತ್ತೆ. ಹೀಗಾಗಿ ಈ ದಿವಸ ಗುರುವಾರವೂ ಹೌದು, ಗುರುವಿನ ಸೇವೆ ಮಾಡಲಿಕ್ಕೂ ಅವಕಾಶ ಇದೆ. ಈ ಕುಜನ ಅವರಿಬ್ಬರೂ ವಸ್ತುತಃ ಸ್ನೇಹಿತರೇ ಆಗಿದ್ದಾರೆ. ಹೀಗಾಗಿ 2 ಗ್ರಹಗಳ ಆರಾಧನೆ ಮಾಡಿ ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಹರಿಪ್ರಸಾದ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 25/2/1991, ಸಮಯ 12:24 ಮಧ್ಯಾಹ್ನ. ಅವರ ಪ್ರಶ್ನೆ, ಮದುವೆ ಯಾವಾಗ ಆಗತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಹರಿಪ್ರಸಾದ್ ಅವರ ಪ್ರಶ್ನೆ ವಿವಾಹದ ಬಗ್ಗೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನವಾಗಿದೆ, ಲಗ್ನದಲ್ಲಿ ಕುಜ ಇದ್ದಾನೆ. ಈಗಷ್ಟೇ ಕುಜನ ಬಗ್ಗೆ ಮಾತಾಡಿದ್ವಲ್ಲ, ಅಲ್ಲಿ ನಿಮಗೆ ನಿಮ್ಮ ಜಾತಕದಲ್ಲಿ ಆತ ವ್ಯಯಾಧಿಪತಿ ಮತ್ತು ಸಪ್ತಮಾಧಿಪತಿಯೂ ಅವನೇ ಆಗಿದ್ದಾನೆ. ಅವನು ಲಗ್ನದಲ್ಲಿದ್ದರೆ ಅದೊಂದು ದೋಷಕಾರಿ. ವ್ಯಯಾಧಿಪತ್ಯ, ಆ ಅಧಿಪತಿ, ದುಸ್ಥಾನದ ಅಧಿಪತಿ ಲಗ್ನಕ್ಕೆ ಬಂದುಬಿಟ್ರೆ ಅದು ಸ್ವಲ್ಪ ತೊಡಕು. ಹೀಗಾಗಿ ಕುಜಗ್ರಹ ಶಾಂತಿ ಬೇಕು. ಹೀಗಾಗಿ ಅದನ್ನು ಶಾಂತಿ ಮಾಡಿಸಿ, ಅದರಿಂದ ಅನುಕೂಲ ಆಗುತ್ತೆ. ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು, ಚಂದ್ರನ ಒಂದು ಕಾಲ ನಡೀತಾ ಇದೆ. ಅನುಕೂಲ ಆಗುತ್ತೆ, ಆತಂಕ ಬೇಡ. ಕುಜಗ್ರಹ ಶಾಂತಿ ಒಂದು ಮಾಡಿಸಿ, ಅದರಿಂದ ನಿಮಗೆ ಸಹಾಯ ಆಗುತ್ತೆ. ಮತ್ತು ವಿವಾಹ ಸಿದ್ಧಿಗೆ ಪತ್ನಿ ಮನೋರಮಾಂ ದೇಹಿ ಮನೋವೃತ್ತಾನುಸಾರಿಣೀಂ ಅಂತ ಒಂದು ಮಂತ್ರ ಇದೆ ಸಪ್ತಶತಿಯಲ್ಲಿ. ಈ ಮಂತ್ರದ ಒಂದು ಸಂಪುಟೀಕರಣ ಪಾರಾಯಣ ಮಾಡಿಸೋದ್ರೆ ತುಂಬ ಒಳ್ಳೆಯದು. ಒಂದು ದೋಷ ನಿವಾರಣೆ, ಮತ್ತೊಂದು ಫಲಸಿದ್ಧಿ ಅಂತ ಹೀಗಿದೆ. ಇದನ್ನು ಮಾಡಿಸಿ ತುಂಬ ನೋಡಿ, ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಪ್ರಮೋದ್ ಅವರು ಹೊಸಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 8/4/2002, ಸಮಯ 4:30 ಸಂಜೆ. ಅವರ ಪ್ರಶ್ನೆ, ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪ್ರಮೋದ್ ಅವರ ಪ್ರಶ್ನೆ ಕೆಲಸದ ಬಗ್ಗೆ ಐತೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಸಿಂಹಲಗ್ನವಾಗಿದೆ. ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ಶುಕ್ರ ಭಾಗ್ಯದಲ್ಲಿದ್ದಾನೆ, ಭಾಗ್ಯಾಧಿಪತಿ ಕರ್ಮಸ್ಥಾನದಲ್ಲಿದ್ದಾನೆ. ಈ ಪರಿವರ್ತನೆ ತುಂಬ ಒಳ್ಳೆಯದೇ. ಕರ್ಮಾಧಿಪತಿ ಭಾಗ್ಯದಲ್ಲಿರೋದು, ಭಾಗ್ಯಾಧಿಪತಿ ಕರ್ಮಸ್ಥಾನದಲ್ಲಿರೋದು ತುಂಬ ಒಳ್ಳೆಯದು. ಆದರೆ ಅಲ್ಲಿ ರಾಹು ಶನೈಶ್ಚರರು ಸೇರಿಬಿಟ್ಟಿದ್ದಾರೆ ಕರ್ಮಸ್ಥಾನದಲ್ಲಿ. ಮಿತ್ರಕ್ಷೇತ್ರವೇ, ತೊಂದರೆ ಇಲ್ಲ. ಪ್ರಸ್ತುತ ಈಗ ಗುರುದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಬುಧನ ಒಂದು ಕಾಲ ನಡೀತಾ ಇದೆ. ನೋಡಿ, ನಿಮಗೆ ವಸ್ತುತಃ ಬುಧ ಈಗ ಕಾಲ ಸ್ವಲ್ಪ ಬಲಹೀನವಾಗಿದೆ. ನಿಮಗೆ 2027 ಜೂನ್ ಅಂದರೆ ಇನ್ನು 2 ವರ್ಷ, ಮುಂದಿನ ವರ್ಷ ಅಲ್ಲ, ಅದರ ಮುಂದಿನ ವರ್ಷ ಜೂನ್ ನಂತರದಲ್ಲಿ ಕರ್ಮಾಧಿಪತಿ ಕಾಲ ಶುರುವಾಗುತ್ತೆ. ತುಂಬ ಚೆನ್ನಾಗಿದೆ. ಆಗಿನಿಂದ ಒಳ್ಳೆ ಕಾಲ ಇವರೇ. ಅಲ್ಲಿವರೆಗೂ ಸ್ವಲ್ಪ ಕಾಯಬೇಕು. ಎಷ್ಟು ಹುಡುಕಾದರೂ ಅಲೆದಾಡಿದ್ರು ನಿಮಗೆ ಮನಸ್ಸಿಗೆ ಹಿತವಾಗಿರ್ತಕ್ಕಂಥ ಉದ್ಯೋಗ ಸಿಗೋದು ಕಷ್ಟ. ಆಮೇಲೆ ತುಂಬ ಚೆನ್ನಾಗಿರ್ತೀರ. ಹೀಗಾಗಿ ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಹರೀಶ್ ಅವರು ಸುಳ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 25/5/1972, ಸಮಯ 5 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ, ಸಾಲ ಜಾಸ್ತಿ ಆಗ್ತಾನೇ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ.
ಹರೀಶ್ ಅವರ ಪ್ರಶ್ನೆ, ಸಾಲ ಜಾಸ್ತಿ ಆಗಿದೆ ಅದಕ್ಕೇನು ಪರಿಹಾರ ಅಂತ ಕೇಳಿದ್ರು. ನೋಡೋಣ. ನೋಡಿ, ತಮ್ಮದು ಮೇಷಲಗ್ನವಾಗಿದೆ. ಪ್ರಸ್ತುತ ಈಗ ನಿಮಗೆ ನಡೀತಾ ಇರತಕ್ಕಂಥದ್ದು ಶನಿ ದಶೆಯಲ್ಲಿ ಗುರುವಿನ ಭಕ್ತಿ, ವ್ಯಯಾಧಿಪತಿ ಕಾಲ ನಡೀತಾ ಇದೆ. ನೋಡಿ, ವ್ಯಯಾಧಿಪತಿ ನಿಮಗೆ ವಸ್ತುತಃ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾನೆ, ಅಂದರೆ ಅವನು ಸ್ವಕ್ಷೇತ್ರದಲ್ಲಿದ್ದಾನೆ. ಸ್ವಕ್ಷೇತ್ರದ ಗ್ರಹಗಳಿಗೆ ಬಲ ಹೆಚ್ಚು ಅಂತಲೇ ಇದೆ. ಈಗ ಪ್ರಸ್ತುತ ಕಾಲ ಅದೇ ನಡೀತಾ ಇದೆ. ನಂಗೆ ಅನಿಸುತ್ತೆ ನಿಮಗೆ ನೋಡಿ 2026 ನಂತರದಲ್ಲಿ, ಫೆಬ್ರವರಿ ನಂತರ, 2026 ಫೆಬ್ರವರಿ ನಂತರದಲ್ಲಿ ಖಂಡಿತ ಒಂದು ದಾರಿ ಸಿಗುತ್ತೆ, ಅನುಕೂಲದ ಒಂದು ದಾರಿ ನೀವು ಕಂಡುಕೊಳ್ತೀರ, ಸಂಶಯ ಇಲ್ಲ ಅದರಲ್ಲಿ. ನೀವು ನೋಡಿ, ಅಲ್ಲಿ ಕ್ರೂರಗ್ರಹೈ ಪೀಡಿತಾನಾಂ ಭಕ್ತಾನಾಂ ಅಭಯಪ್ರದಂ ಶ್ರೀ ನೃಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯೇ. ಈ ಮಂತ್ರವನ್ನು ಪ್ರತಿ ದಿವಸ 108 ಬಾರಿ ಹೇಳ್ಕೊಳ್ಳಿ. ನೀವು ನೋಡಿ, ತುಂಬ ಸಹಾಯವಾಗುತ್ತೆ. ಯಾವುದೋ ಒಂದು ಬಗೆಯಲ್ಲಿ ನಿಮಗೆ ಹಣಕಾಸಿನ ಅನುಕೂಲ ಉಂಟಾಗಿ ಇದರ ನಿವಾರಣೆ ಆಗೋಗ್ಬಿಡುತ್ತೆ. ಈ ಮಂತ್ರವನ್ನು ಹೇಳ್ಕೊಳ್ಳಿ. ಕ್ರೂರಗ್ರಹೈ ಪೀಡಿತಾನಾಂ ಭಕ್ತಾನಾಂ ಅಭಯಪ್ರದಂ ಶ್ರೀ ನೃಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯೇ. ಇದನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಚಿಂತಾಮಣಿಯವರು ಮಹಾರಾಷ್ಟ್ರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 28/4/1995, ಸಮಯ 4:18 ಸಂಜೆ. ಅವರ ಪ್ರಶ್ನೆ, ಈಗ ಅಮೆರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಮದುವೆ ಯಾವಾಗ ಆಗತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಚಿಂತಾಮಣಿಯವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದಲ್ವ, ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ನಿಮಗೆ ಸಪ್ತಮದ ಅಧಿಪತಿ ಗುರು ಚೆನ್ನಾಗಿದ್ದಾನೆ, ಸಪ್ತಮ ಸ್ಥಾನ ವೀಕ್ಷಿಸ್ತಾನೆ. ಚಂದ್ರ ಹಾಗೂ ಶುಕ್ರರು ಅಲ್ಲಿರ್ತಕ್ಕಂಥದ್ದು ಚೆನ್ನಾಗಿದೆ. ಇವರೇ ಭಾಗ್ಯಾಧಿಪತಿ ಸಪ್ತಮದಲ್ಲಿದ್ದರೆ, ಅದು ಲಾಭಾಧಿಪತಿ ಜೊತೆಗೆ ಸೇರಿದರೆ ಮತ್ತು ಗುರುವಿನ ದೃಷ್ಟಿ ಇದ್ಬಿಟ್ರೆ ಇದಕ್ಕಿಂತ ಇನ್ನೇನು ಬೇಕು ಅಂತ ಅನಿಸುತ್ತೆ. ಆ ರೀತಿಯಲ್ಲಿದೆ. ಈಗ ಪ್ರಸ್ತುತ ನಿಮಗೆ ರವಿ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಗುರುವಿನ ಕಾಲ. ಈಗಲೇ ನಿಮಗೆ ಯೋಗ್ಯವಾದ ಕಾಲ. ಈಗ ಪ್ರಯತ್ನ ಮಾಡಿದ್ರೆ ಪ್ರಯತ್ನಕ್ಕೆ ಫಲ ಸಿಕ್ಬಿಡುತ್ತೆ. ಹೀಗಾಗಿ ಪ್ರಯತ್ನವಷ್ಟೇ ನಿಮಗೆ ಬೇಕಾಗಿರ್ತಕ್ಕಂಥದ್ದು, ಅದನ್ನು ಮಾಡಿದ್ರೆ ಸಾಕು. ನೀವು ಒಳ್ಳೆಯ ಕಾಲ ಇದಂತೂ. ನಿಮಗೆ ಎಲ್ಲ ಬಯಕೆಗಳು ಈಡೇರಿ ಒಂದು ಸೌಖ್ಯ ಕಾಲ ಏರ್ಪಾಡಾಗ್ತಕ್ಕಂಥ ಕಾಲ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಒಂದು ಹೆಣ್ಣು ಮಗುವಿನ ಬಗ್ಗೆ ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಗುವಿನ ಹುಟ್ಟಿದ ದಿನಾಂಕ 6/3/2025, ಸಮಯ 9:47 ಬೆಳಗ್ಗೆ. ಅವರ ಪ್ರಶ್ನೆ, ಹೆಸರನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಜೊತೆಗೆ ರಾಶಿ, ನಕ್ಷತ್ರ ಹಾಗೆ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಒಂದು ಹೆಣ್ಣು ಮಗು ಬಗ್ಗೆ ಕೇಳಿದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ಇದು ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರ ಇದು ಯಾವ ಪಾದ ಅಂತಂದರೆ 2ನೇ ಪಾದ. ಹೀಗಾಗಿ ಅಲ್ಲಿ ಓವ ವಿವೋ ರೋಹಿಣಿ ಅಂತ ಅಕ್ಷರಗಳನ್ನು ಜೋಡಿಸಿದ್ದಾರೆ. ವ ಅಕ್ಷರ ಆಗಬಹುದು. ವಿಯಿಂದ ಬರ್ತಕ್ಕಂಥ ಯಾವುದಾದ್ರೂ ಹೆಸರು, ವಸುಂಧರ, ಹೀಗೆ ಯಾವುದೊಂದು ನಿಮಗೆ ಮನಸ್ಸಿಗೆ ಹಿತವಾಗಿರತಕ್ಕಂಥದ್ದು. ವಸ್ತುತಃ ಹೆಸರನ್ನು ಮಗುವಿಗೆ ನೆನಪಾಗ್ತಾ ಇರಬೇಕಂತೆ. ನನ್ನ ಗುರಿ ಏನು, ನನ್ನ ಜೀವನದ ಗುರಿ ಏನು ಅನ್ನೋದನ್ನು ಅದು ಸೂಚಿಸ್ತಾ ಇರಬೇಕಂತ ಹೆಸರು. ಆ ರೀತಿಯಲ್ಲಿ ಇಡಬೇಕು ಅಂತ ನಾಮಕರಣ ಅಂತಕ್ಕಂಥದ್ದು ಯಾವ ಸಂಸ್ಕಾರ ಮಾಡುವಾಗ ಆ ನಾಮಕರಣ ಮಾಡಿಸೋ ಸಂದರ್ಭದಲ್ಲಿ ಆ ಥರದ ಚಿಂತನೆ ಇರಬೇಕು ತಂದೆ ತಾಯಿಗಳಿಗೆ ಅಂತ ಹೇಳುತ್ತೆ. ಹೀಗಾಗಿ ಆ ರೀತಿಯಲ್ಲಿ ಹೆಸರು ಯಾವುದೋ ಒಂದು ಚೆನ್ನಾಗಿರ್ತಕ್ಕಂಥದ್ದು, ಹಿತವಾಗ್ತಕ್ಕಂಥದ್ದು, ಆ ಮಗುವಿಗೂ ಆ ಒಳ್ಳೆಯ ಹೆಸರು ಇಟ್ಟಿದ್ದಾರಪ್ಪ ಅಂತ ಅನ್ನಿಸ್ಬೇಕು. ವಸ್ತುತಃ ಹೆಸರಿನಲ್ಲಿ ಏನೂ ಇಲ್ಲ. ದೇಹವನ್ನು ಗುರುತಿಸಲಿಕ್ಕೆ ಒಂದು ಬೇಕಲ್ಲ, ಒಂದು ಐಡೆಂಟಿಟಿಗಾಗಿ ಒಂದು ಯಾವುದೋ ಒಂದು ಹೆಸರು, ಅದಕ್ಕಾಗಿ ಅಷ್ಟೇ ಇದೆಲ್ಲ. ಹೀಗಾಗಿ ಒಳ್ಳೆಯದನ್ನು ಒಂದು ಇಡೀ ನಮ್ಮನ್ನು ಗುರುತಿಸ್ತಕ್ಕಂಥದ್ದಕ್ಕೆ ಒಂದು ಒಳ್ಳೆಯ ಹೆಸರು ಬೇಡವಾ, ಆ ದೃಷ್ಟಿಯಲ್ಲಿ ಒಂದು ಹೆಸರು ಇಡ್ತಕ್ಕಂಥದ್ದು ಅಷ್ಟೇ. ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಬೇಡಿ. ಯಾವುದು ಹಿತವಾಗಿದೆಯಾ ಅದನ್ನು ಇಡಿ. ಹೇಗಿದೆ ಆರೋಗ್ಯ ನೋಡೋಣ. ನೋಡಿ, ಇದು ಮೇಷಲಗ್ನವಾಗಿದೆ. ಲಗ್ನದಿಂದ ದ್ವಿತೀಯದಲ್ಲಿ ಗುರುಚಂದ್ರ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ಇದು ವಿದ್ಯೆಗೆ ತುಂಬ ಸಹಕಾರಿಯಾಗುತ್ತೆ. ಗುರುಚಂದ್ರ ಯುತಿ, ಅಲ್ಲಿ ಚಂದ್ರ ಉಚ್ಚಸ್ಥಾನದಲ್ಲಿರ್ತಕ್ಕಂಥದ್ದು ತುಂಬ ಪ್ರಾಜ್ಞಶ್ಚ ಶಶಿ ಮೃದುವಾಕ್ ಅಂತಿದೆ. ಅದರಲ್ಲೂ ಗುರು ಸೇರಿಬಿಟ್ರೆ ಗುರು ಸಿಹಿಗೆ ಅಧಿಪತಿ. ಹೀಗಾಗಿ ನಾಲಿಗೆಯಲ್ಲಿ ಜೇನು ಮೆತ್ತಿದ ಹಾಗೆ ಇರುತ್ತದೆ ಅಂತ ಆ ಮಾತುಗಳು. ಗುಡಜಿಹ್ವಿಕ ಅಂತ ಒಂದು ಮಾತನ್ನು ಹೇಳ್ತಾರೆ, ನಾಲಿಗೆಯಲ್ಲಿ ಬೆಲ್ಲವನ್ನು ಇಡ್ತಕ್ಕಂಥದ್ದು ಅಂತ. ಆ ಥರ ಒಂದು ರೀತಿಯಲ್ಲಿ ಒಳ್ಳೆಯ ಉತ್ಕೃಷ್ಟವಾದ ಒಂದು ಲಕ್ಷಣ ಇದೆಲ್ಲ. ಶುಕ್ರನ ಉಚ್ಚಸ್ಥಾನದಲ್ಲಿದ್ದಾನೆ. ಶನೈಶ್ಚರ ಲಾಭಾಧಿಪತಿ ತುಂಬ ಚೆನ್ನಾಗಿದ್ದಾನೆ. ರವಿ ಜೊತೆಗೆ ಇರಲಿ, ಇದೆಲ್ಲ ತುಂಬ ಚೆನ್ನಾಗೇ ಇರತಕ್ಕಂಥದ್ದು. ಹೀಗಾಗಿ ಆತಂಕ ಬೇಡ. ಪ್ರಸ್ತುತ ಚಂದ್ರದಶೆಯೇ ನಡೀತಾ ಇದೆ. ಹೀಗಾಗಿ ಚಂದ್ರದಶೆ 31ರವರೆಗೂ ಇದೆ. ಮುಂದೆ ಕುಜ ಪ್ರಾರಂಭವಾಗುತ್ತೆ. ಏನೂ ಆತಂಕ ಬೇಡ, ಚೆನ್ನಾಗಿದೆ. ಒಳ್ಳೆಯ ಜಾತಕ. ಮುಂದೆ ಬೆಳವಣಿಗೆಗೆ, ಮುಂದೆ ಅಭಿವೃದ್ಧಿಗೆ ಎಲ್ಲದಕ್ಕೂ ಚೆನ್ನಾಗಿದೆ. ಮುಖ್ಯವಾಗಿ ವಿದ್ಯಾಸ್ಥಾನ ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ, ಚೆನ್ನಾಗಿ ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರು ಶುಕ್ರ ದ್ವಿತೀಯ ನೋಡ್ತಾ ಇದ್ದೀವಿ.
ರವಿ ಬುಧರ ಯುತಿ ಇದೆ, ಅದು ಕರ್ಕಟಕ ರಾಶಿಯಲ್ಲಿ. ಇನ್ನು ಕೇತು ಇರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ. ಕುಜ ಮಾಂದಿಯರು ಒಟ್ಟಾಗಿದ್ದಾರೆ, ಅದು ಕನ್ಯಾ ರಾಶಿಯಲ್ಲಿ. ಇನ್ನು ಚಂದ್ರ ಇರ್ತಕ್ಕಂಥದ್ದು ಧನು ರಾಶಿಯಲ್ಲಿ. ರಾಹು ಶನೈಶ್ಚರರು ಕುಂಭ ಮೀನುಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಒಂದು ರೀತಿಯಲ್ಲಿ ಒಂದು ಧಾರ್ಮಿಕ ವಾತಾವರಣ ಇರುತ್ತದೆ. ಒಂದು ಒಳ್ಳೆಯ ಸಜ್ಜನರ ಭೇಟಿ, ಉತ್ತಮರ ಸಹಕಾರ ಸಿಗ್ತಕ್ಕಂಥದ್ದು, ಅವರ ಸಂಪರ್ಕ ಏರ್ಪಾಡಾಗೋದು, ಉತ್ತಮರ ಸಂಪರ್ಕ ಏರ್ಪಾಡಾಗೋದು, ಇದೆಲ್ಲ ತುಂಬ ಚೆನ್ನಾಗಿದೆ. ಕ್ಷೇತ್ರ ದರ್ಶನ, ಯಾವುದೋ ಒಂದು ಒಳ್ಳೆಯ ಸತ್ಕ್ಷೇತ್ರಗಳ ದರ್ಶನವನ್ನು ಮಾಡ್ತಕ್ಕಂಥದ್ದು. ಇನ್ನು ಉಳಿದ ಹಾಗೆ ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ವ್ಯಯ ಇದೆ. ಮತ್ತು ಈ ತಂದೆಯ ಬಂಧುಗಳು, ಜ್ಞಾತಿಗಳು, ಕುಜನಿಗೆ ಅದೇ ಹೇಳಿರೋದು, ಜ್ಞಾತೀಂಧರ ಸೂನು ಅಂತ ಇದೆಯಲ್ಲ ಮಂತ್ರೇಶ್ವರರ ವಾಣಿ. ಆ ಸ್ಥಾನದಲ್ಲಿ ಮಾಂದಿ ಜೊತೆಗಿರೋದ್ರಿಂದಾಗಿ ತಂದೆ ಬಂಧುಗಳ ಜೊತೆ ಕಲಹ, ಘರ್ಷಣೆ ತಾರಕಕ್ಕೆ ಹೋಗ್ಬಿಡುತ್ತೆ. ಆ ಥರದೊಂದು ಲಕ್ಷಣ ಇದೆ. ಶನಿ ದೃಷ್ಟಿ ಬೇರೆ. ಹೀಗಾಗಿ ಯಾವುದೋ ಭೂ ವ್ಯವಹಾರ ಮತ್ತೊಂದು ಈ ಥರ ತಗಾದೆಗಳು ಬರೋ ಸಾಧ್ಯತೆ ಇದೆ. ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಷಭರಾಶಿ. ವೃಷಭರಾಶಿಯವರಿಗೆ ದಿವಸ ನೋಡಿ, ನಿಮಗೆ ಪಂಚಮದಲ್ಲಿ ಮಾಂದಿ ಉದಯಾಗಿದೆ, ಕುಜನ ಜೊತೆಗೆ, ವ್ಯಯಾಧಿಪತಿ ಜೊತೆಗೆ, ಮತ್ತು ಚಂದ್ರ ಅಷ್ಟಮದಲ್ಲಿದೆ. ಇದು ತೊಂದರೆಯನ್ನು ಸೂಚಿಸುತ್ತೆ. ಹೀಗಾಗಿ ಮಕ್ಕಳ ಜೊತೆಗೆ ದಿವಸ ಕಲಹ, ಘರ್ಷಣೆಗಳು ಏರ್ಪಾಡಾಗಬಹುದು. ಅದು ಒಂದು ಸ್ವಲ್ಪ ಕಿರಿಕಿರಿ ಆಗಿಬಿಡ್ಬಹುದು ನಿಮಗೆ. ಹೆಣ್ಣುಮಕ್ಕಳಿಗೆ ಒಂದು ರೀತಿಯ ಮಾನಸಿಕ ವ್ಯಥೆ, ನಷ್ಟ, ಕಷ್ಟ ಇವುಗಳನ್ನು ಸೂಚಿಸ್ತಾ ಇದೆ ಈ ದಿವಸ. ಸಹೋದರಲ್ಲಿ ಏನೋ ಮನಸ್ತಾಪ ಬಂದುಬಿಡ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರಾಗಿರಿ ಈ ದಿವಸ, ಎಚ್ಚರಿಕೆಯಿಂದ ಇರಬೇಕು. ಇನ್ನು ಕೆಲಸದಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ, ಅನುಕೂಲ, ಹಿರಿಯರಿಂದ ಸಹಕಾರ ಇತ್ಯಾದಿಗಳೆಲ್ಲ ಇದ್ದಾವೆ ಈ ದಿವಸ. ನಿಮಗೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ ದಿವಸ. ಪ್ರಾರ್ಥನೆಗೆ ದಿವಸ ನೀವು ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ವಿಶೇಷ ಅಭಿಷೇಕ ಮಾಡಿಸಿದ್ರೆ ಒಳ್ಳೆಯದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಸಂಗಾತಿಯಲ್ಲಿ ಒಂದು ರೀತಿಯ ಸಾಮರಸ್ಯದ ಭಾವನೆ, ಉತ್ತಮ ಒಡನಾಟ ಚೆನ್ನಾಗಿರುತ್ತೆ. ಇಬ್ಬರ ಮನಸ್ಥಿತಿಗಳು ಒಂದು ರೀತಿಯಲ್ಲಿರ್ತದೆ ಈ ದಿವಸ. ಇನ್ನು ವೃತ್ತಿಯಲ್ಲೂ ಅಷ್ಟೇ ಹೆಚ್ಚಿನ ಅನುಕೂಲ, ಸಹಕಾರ, ಸೌಕರ್ಯಗಳು ಇತ್ಯಾದಿಗಳೆಲ್ಲ ಕಾಣ್ತೀರಾ. ನಿಮ್ಮ ಕೆಲಸ ಕಷ್ಟ ಇದ್ದರೂ ಬೇಗ ಅನುಕೂಲದ ವಾತಾವರಣ ಉಂಟಾಗುತ್ತೆ. ಇನ್ನು ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ. ಬಂಧುಗಳ ಜೊತೆಗೆ ದಿವಸ, ತಾಯಿ ಬಂಧುಗಳ ಜೊತೆಗೆ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ಪ್ರಯಾಣದಲ್ಲಿ ತೊಂದರೆ, ಘರ್ಷಣೆ, ಇನ್ಯಾವುದೋ ಒಂದು ಅವಘಡಗಳು ಸಂಭವಿಸೋದು, ಈ ಥರದ್ದು ಬಿದ್ದು ರಕ್ತ, ಈ ಥರದ್ದೆಲ್ಲ ಇದೆ. ಹುಷಾರಾಗಿರಬೇಕು ಈ ದಿವಸ. ಪ್ರಯಾಣದಲ್ಲಿ ಮಾತ್ರ ಬಹಳ ಎಚ್ಚರಿಕೆ ತಗೊಳ್ಳಿ. ಕೃಷಿಕರಿಗೆ ಸ್ವಲ್ಪ ವಿಷಜಂತುಗಳ ಭಯ, ನಾಗರ ಕಾಟ, ಇತ್ತೊಂದು ಮತ್ತೊಂದು ಈ ಥರದ್ದು ಭಯ ಸೂಚಿಸ್ತಾ ಇದೆ. ಪ್ರಾರ್ಥನೆಗೆ ತಪ್ಪದೇ ನರಸಿಂಹ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ಒಳ್ಳೆಯದಾಗುತ್ತೆ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಇದೆ. ಸ್ವಲ್ಪ ಮಟ್ಟಿಗೆ ಭಯದ ವಾತಾವರಣ ಇರುತ್ತೆ ದಿವಸ. ನಿಮಗೂ ಕೂಡ ಸ್ವಲ್ಪ ಆತಂಕ, ಸಡನ್ನಾಗಿ ಬರ್ತಕ್ಕಂಥ ಯಾವುದೋ ಒಂದು ಸಂದಿಗ್ಧ ವಾತಾವರಣ ಅದು ನಿಮ್ಮನ್ನು ಏನು ತೊಡಕಿಗೆ ಸಿಕ್ಕಾಕ್ಸತ್ತೆ. ಮತ್ತು ಆಲೋಚನಾ ಶಕ್ತಿ ಕಳ್ಕೊಂಡ್ಬಿಡೋದು ಸಾಧ್ಯತೆ ಇದೆ ಈ ದಿವಸ. ಸಹೋದರಲ್ಲಿ ನೋಡಿ ಈ ದಿವಸ ಸ್ವಲ್ಪ ಘರ್ಷಣೆಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಹೀಗಾಗಿ ಹುಷಾರಾಗಿರಿ. ಆರೋಗ್ಯದಲ್ಲೂ ಅಷ್ಟೇ ಗಂಟಲು ಬಾಧೆ, ಕಿವಿ ಬಾಧೆಗಳು ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಉಂಟಾಗುವ ಲಕ್ಷಣ ಇದೆ ಈ ದಿವಸ. ಸ್ವಲ್ಪ ವೀಕ್ ಆಗಿದೆ. ಪ್ರಾರ್ಥನೆಗೆ ದಿವಸ ದುರ್ಗಾ ಪ್ರಾರ್ಥನೆ, ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು ಒಳ್ಳೆಯದು. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ವಾಗ್ಘರ್ಷಣೆ, ಮಾತಿನಿಂದ ಘರ್ಷಣೆ ಬರೋ ಸಾಧ್ಯತೆ ಜಾಸ್ತಿ ಇದೆ, ಹುಷಾರು. ಇನ್ನು ವಿದ್ಯಾರ್ಥಿಗಳಿಗೆ ತೊಂದರೆ, ಅಲ್ಲಿ ಕಲಹ, ಘರ್ಷಣೆಗಳು ಉಂಟಾಗ್ಬಿಡುತ್ತೆ. ವಿದ್ಯಾರ್ಥಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಆದರೆ ಸ್ತ್ರೀಯರಿಗೆ ಬುದ್ಧಿ ಚುರುಕಾಗಿರ್ತದೆ. ಮಕ್ಕಳ ವಿಚಾರದಲ್ಲಿ ಒಂದು ಸಾಮರಸ್ಯದ ಭಾವನೆ ಇರ್ತದೆ. ಮನೆಯಲ್ಲಿ ತಾಯಿ ಮಕ್ಕಳು ತುಂಬ ಚೆನ್ನಾಗಿರ್ತಾರೆ ಈ ದಿವಸ. ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ, ಅನುಕೂಲದ ವಾತಾವರಣ, ಲಾಭ ನಿರೀಕ್ಷೆ ಮಾಡಬಹುದು. ಈ ತೊಡಕಿನ ಕಲಹದ ನಿವಾರಣೆಗೆ ಈ ದಿವಸ ನೀವು ವಿಷ್ಣು ಸಹಸ್ರನಾಮ ತಪ್ಪದೇ ಹೇಳ್ಕೊಳ್ಳಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಸೌಕರ್ಯಗಳಿದ್ದಾವೆ, ಸಂಶಯ ಇಲ್ಲ. ಅದರಲ್ಲಿ ಲಾಭ ನಿರೀಕ್ಷೆ ಮಾಡಬಹುದು. ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿರ್ತದೆ ಈ ದಿವಸ. ನಿಮಗೆ ಪ್ರಯಾಣದಲ್ಲಿ ಸೌಖ್ಯ, ಬಂಧುಗಳಿಂದ, ತಾಯಿ ಬಂಧುಗಳಿಂದ ಒಂದು ಹಿತವಾದ ಒಂದು ವಾತಾವರಣ, ಸಲಹೆ ಆ ಥರ ತುಂಬ ಚೆನ್ನಾಗಿರುತ್ತೆ ಈ ದಿವಸ. ಸ್ವಲ್ಪ ಈ ದಿವಸ ತಲೆಗೆ ಪೆಟ್ಟು ಬೀಳಬಹುದು, ಮೈ ತರಚೋದು, ಗಾಯ ಈ ಥರದ್ದು ಇದೆ. ಹುಷಾರು, ಓಡಾಡಿ, ಎಚ್ಚರಿಕೆಯಿಂದ ಇರಿ. ಕಬ್ಬಿಣ ಮತ್ತೊಂದು ಚಾಕು ಇತ್ಯಾದಿಗಳ ಬಗ್ಗೆ ಹುಷಾರು, ಎಚ್ಚರಿಕೆ ಇರಲಿ. ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳಿ. ತುಲಾರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಈ ದಿವಸ ಅನುಕೂಲ ಇದೆ. ಉತ್ಸಾಹ ಹೆಚ್ಚಾಗಿರ್ತದೆ ಈ ದಿವಸ. ಎಷ್ಟು ಕೆಲಸ ಕೊಟ್ಟರು ಏನು ಸಮಾಧಾನ, ಏನು ಯಾವುದು ಆಲಸ್ಯವಿಲ್ಲದೆ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇರ್ತದೆ. ಸಹೋದರು, ಸೇವಕರಿಂದ ಸ್ವಲ್ಪ ಸಹಾಯ ಸಿಗುತ್ತೆ ಈ ದಿವಸ. ಇದು ಸ್ವಲ್ಪ ಕಾಲಿಗೆ ಪೆಟ್ಟು ಬೀಳಬಹುದು, ಕಾಲಿಗೆ ಗಾಯ ಆಗಿಬಿಡಬಹುದು, ಹುಷಾರು. ಇನ್ನು ಸಂಗಾತಿಯಲ್ಲೂ ಅಷ್ಟೇ ಸ್ವಲ್ಪ ಸಾಮರಸ್ಯ ಹೊರಟೋಗುತ್ತೆ. ಮಾನಸಿಕವಾಗಿ ಸ್ವಲ್ಪ ಅಸಮಾಧಾನ ಅಥವಾ ಅವರಿಂದ ದೂರ ಆಗಿಬಿಡ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಏನೋ ಮೌನ ವಹಿಸ್ತಕ್ಕಂಥದ್ದು. ಅದೇ ಸ್ವಲ್ಪ ದೂರ ಅಂದರೆ ಏನೋ
ಹೊರಟೆ ಹೋಗ್ಬಿಡೋದು ಅನ್ನೋ ಅರ್ಥ ಅಲ್ಲ. ಸಣ್ಣ ಪ್ರಮಾಣದಲ್ಲಿ ಒಂದು ತೊಂದರೆ ತೊಡಕು ಬರಬಹುದು, ಹುಷಾರು. ಈ ದಿವಸ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಲಾಭದಾಯಕವಾಗಿದೆ. ಲೋಹ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಎಲೆಕ್ಟ್ರಿಕಲ್ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಹಾರ್ಡ್ವೇರ್ ಶಾಪ್ಗಳು ತುಂಬ ಹೆಚ್ಚಿನ ಲಾಭ ಗಳಿಕೆ ಮಾಡಬಹುದು. ಹೋಟೆಲ್ ಇಂಡಸ್ಟ್ರಿಯವರಿಗೆ ತುಂಬ ಚೆನ್ನಾಗಿದೆ. ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿರ್ತದೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಕುಟುಂಬದಲ್ಲಿ ಸ್ತ್ರೀಯರಿಗೆ ವಾತಾವರಣ ಬಲವಾಗಿದೆ. ಇನ್ನು ಮಕ್ಕಳಿಂದ ಸಹಕಾರ ಇದೆ. ಈ ದಿವಸ ಹೆಚ್ಚಿನ ಒಂದು ಸೌಖ್ಯದ ವಾತಾವರಣ ಕಾಣ್ತೀರ. ಈ ದಿವಸ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಧನುರಾಶಿ, ಧನುರಾಶಿಯವರಿಗೆ ಈ ದಿವಸ ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯ ಭಾವ ತುಂಬ ಚೆನ್ನಾಗಿರ್ತದೆ. ಕೆಲಸದಲ್ಲಿ ದಿವಸ ಸ್ವಲ್ಪ ತಕರಾರುಗಳು ಬರಬಹುದು, ವಿಘ್ನಗಳು ಬರಬಹುದು, ತೊಡಕಾಗಬಹುದು, ಘರ್ಷಣೆ ಏರ್ಪಾಡಾಗಬಹುದು, ಹುಷಾರು. ಇನ್ನು ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಪ್ರಯಾಣದಲ್ಲಿ ಸೌಖ್ಯತೆಯನ್ನು ಕಾಣ್ತೀರಾ. ಕುಟುಂಬ ಸೌಖ್ಯತೆಯು ತುಂಬ ಚೆನ್ನಾಗಿರ್ತದೆ. ಈ ದಿವಸ ಹಾಲು ಹೈನು ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ. ಜಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಲಾಭ ಇದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಈ ದಿವಸ ಪಂಚಾಮೃತ ಸೇವೆ ಮಾಡಿಸಿ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣಬಹುದು. ಈ ದಿವಸ ನಿಮಗೆ ಸಂಗಾತಿಯ ಸಹಕಾರ ತುಂಬ ಅನುಕೂಲ ಆಗುತ್ತೆ. ಅವರಿಗಾಗಿ ವ್ಯಯವೂ ಇದೆ. ಈ ದಿವಸ ಅನುಕೂಲ ಮಾಡಿದ್ರಲ್ಲ ಅಂತ ಏನಾದ್ರು ಕೊಡ್ಸೋಣ ಅನ್ನೋಂಥ ಈ ರೀತಿಯ ಒಂದು ವ್ಯಯವನ್ನು ಮಾಡ್ಕೊಳ್ತೀರ. ಹೆಣ್ಣುಮಕ್ಕಳಿಗೆ ಅಲದಾಟ, ಸ್ವಲ್ಪ ಮಟ್ಟಿಗೆ ಆತ್ಮೀಯರ ಜೊತೆಗೇನೋ ಜಗಳ ಘರ್ಷಣೆ ಆಗೋ ಲಕ್ಷಣ ಕೂಡ ಇದೆ ಈ ದಿವಸ. ತಂದೆ ಮಕ್ಕಳಲ್ಲಂತೂ ಈ ದಿವಸ ತುಂಬ ಘರ್ಷಣೆ ತುಂಬ ಜಾಸ್ತಿ ಆಗೋ ಲಕ್ಷಣ ಇದೆ. ಹುಷಾರಾಗಿರಿ, ಮೌನವಾಗಿದ್ಬಿಡಿ. ಪ್ರಾರ್ಥನೆಗೆ ಈ ದಿವಸ ನರಸಿಂಹ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ತಕರಾರುಗಳು ಬರುವ ಲಕ್ಷಣ ಇದೆ. ಗಲಾಟೆ, ಘರ್ಷಣೆ, ಏನೋ ಸ್ಥಾನಚ್ಯುತಿ, ಆ ಥರದ್ದೊಂದು ಭಯ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಹುಷಾರಾಗಿರಿ. ಇನ್ನು ಆರೋಗ್ಯದಲ್ಲೂ ನಷ್ಟ ಸೂಚಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ದುಃಖದ ವಾತಾವರಣ ಇರ್ತದೆ. ಗಲಾಟೆ ಆಗಿಬಿಟ್ಟು, ಅವಮಾನ ಆಗಿಬಿಟ್ಟು ಒಂಥರ ಏನೋ ಒಂದು ಅಸಮಾಧಾನ ಆ ರೀತಿಯಲ್ಲಿ ಇದೆ ಈ ದಿವಸ. ಕುಟುಂಬದಲ್ಲಿ ಹಿರಿಯರ ಸಹಕಾರ ಚೆನ್ನಾಗಿದೆ. ಈ ದಿವಸ ಸ್ತ್ರೀಯರಿಗೆ ಲಾಭವೂ ಇದೆ. ಸ್ವಲ್ಪ ಮಟ್ಟಿಗೆ ಒಂದು ಸಮಾಧಾನದ ಲಾಭ ಅದನ್ನು ಕಾಣಲಿಕ್ಕೆ ಅವಕಾಶ ಇದೆ. ಈ ತೊಡಕಿನ ನಿವಾರಣೆಗೆ ನೀವು ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಈ ಕ್ಷೀರ ಕ್ಷೇತ್ರ ಮತ್ತು ಜಲಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಲಾಭ, ತುಂಬ ಕಾರ್ಯ ಚಟುವಟಿಕೆಯಿಂದ ಇರುತ್ತೆ. ಸ್ನೇಹಿತರಿಂದ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ. ಮಕ್ಕಳಿಂದಲೂ ಸಮಾಧಾನ ಸೌಖ್ಯತೆಗಳನ್ನು ಕಾಣ್ತೀರಾ. ಹೈಯರ್ ಸ್ಟಡೀಸ್ ಮಾಡೋರಿಗೆ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಆದರೆ ದಾಂಪತ್ಯದಲ್ಲಿ ನಿಮಗೂ ಕೂಡ ಮನಸ್ತಾಪ ಸೂಚಿಸ್ತಾ ಇದೆ ಈ ದಿವಸ. ಘರ್ಷಣೆ, ಗಲಾಟೆಗಳಾಗ್ಬಿಡಬಹುದು ಈ ದಿವಸ. ಇದರ ನಿವಾರಣೆಗೆ ಲಕ್ಷ್ಮೀನಾರಾಯಣರನ್ನು ಸ್ಮರಣೆ ಮಾಡಿಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಅವ್ಯಯಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಸಮಾಧಾನ ಸಿಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಹಾಗೆ ಸಂದೇಶ ಕಳಿಸಿದಂಥ ವೀಕ್ಷಕರಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.